ಬಾಗಲಕೋಟೆಯಲ್ಲಿ ಎರಡನೇ ದಿನವೂ ಕೂಡ ಮುಂದುವರಿತಾ ಇದೆ ಮತಬೇಟೆ. ಈಗ ಇಲ್ಲಿ ಜಮೀರ್ ಅಹಮದ್ ಅವರು ಕೂಡ ಅಬ್ಬರವಾದಂತಹ ಪ್ರಚಾರ ಮಾಡ್ತಿದ್ದಾರೆ. ಮೊದಲನೇದಾಗಿ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ್ರು, ಅದಾದ ನಂತರ ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ರಣಾಂಗಣದಲ್ಲಿ ಸಚಿವ ಜಮೀರ್ ಅಹಮದ್ ಅಬ್ಬರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಕೈ ಅಭ್ಯರ್ಥಿ ಪರ ಮತಬೇಟೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಜಮೀರ್ ಅಹಮದ್. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷಕ್ಕೂ ಬಾಸ್ ಅಂತ ಹೇಳಿದ್ದಾರೆ. ಜಮೀರ್ ಹೇಳಿಕೆಗೆ ಹರ್ಷವನ್ನ ವ್ಯಕ್ತಪಡಿಸಿರುವಂತದ್ದು ಕೈ ಕಾರ್ಯಕರ್ತರು. ವೇದಿಕೆಯ ಮೇಲೆ ಸಿಎಂ ಸಮ್ಮುಖದಲ್ಲೇ ಜಯ ಘೋಷಣೆ ಕೇಳಿಬಂದಿದೆ. ಬಹಿರಂಗ ಪ್ರಚಾರ ಸಭೆಯಲ್ಲಿ ಬಿಜೆಪಿಗರ ಟೀಕೆಗಳಿಗೆ ಇಲ್ಲಿ ಮತ್ತೊಮ್ಮೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಈಗ ಬಾಗಲಕೋಟೆಯಲ್ಲಿ ಅಬ್ಬರವಾದಂತಹ ಪ್ರಚಾರ ಮಾಡ್ತಿದ್ದಾರೆ. ಎಲ್ಲೋದ್ರು ಒಂದೇ ಮಾತು ಹೇಳ್ತಾರದು, ಇಲ್ಲ ಸರ್ ಮೇಟಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ, ಇಲ್ಲಿ ಅವ್ರಿಗೇನೋ ಮತ ಕೊಡೋದು. ಹೋದ ಸದ್ಯದಲ್ಲಿ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು. ಈ ಬಾರಿ ಕನಿಷ್ಠ 30 ಇಂದ 35 ಸಾವಿರ ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ಮಿದೆ, ಹಕ್ಕು. ನೀವೇನ್ ಮತ ಕೊಡಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕು, ಇವ್ರ ತಂದೆಯವ್ರ ಹಕ್ಕಿದ್ದು. ತಾವು ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ರು 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮ್ಗೆಲ್ಲ ಬಿಟ್ಟೋಗ್ತಂತ ನಾವ್ ಯಾರು ನಿರೀಕ್ಷೆ ಇಟ್ಟಿಲ್ಲ. ಆ ಹಕ್ಕನ್ನ ಅವ್ನ ಮಗನಿಗೆ ಕೊಡಬೇಕು. ಇನ್ನ 2 ವರ್ಷ ಸರ್ಕಾರ ಇದೆ, ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಕ್ ಸಾಧ್ಯ ಆಗಿದೆ. ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ. ನಾನು ಎಲ್ಲೋದ್ರು ಒಂದೇ ಮಾತು ಹೇಳ್ತಾರದು, ಇಲ್ಲ ಸರ್ ಮೇಟಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ, ಇಲ್ಲಿ ಅವ್ರಿಗೇನೋ ಮತ ಕೊಡೋದು. ಹೋದ ಸದ್ಯದಲ್ಲಿ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು. ಈ ಬಾರಿ ಕನಿಷ್ಠ 30 ಇಂದ 35 ಸಾವಿರ ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ಮಿದೆ, ಹಕ್ಕು. ನೀವೇನ್ ಮತ ಕೊಡಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕು, ಇವ್ರ ತಂದೆಯವ್ರ ಹಕ್ಕಿದ್ದು. ತಾವು ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ರು 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮ್ಗೆಲ್ಲ ಬಿಟ್ಟು